ಹಲೋ ಹಾಯ್ ನಮಸ್ಕಾರ. ವೀಕೆಂಡ್ ಬಂದರೆ ಏನು ಮಾಡ್ತೀರಾ? ಮಾಲು, ಕೆಫೆ, ನೆಟ್‌ಫ್ಲಿಕ್ಸು ಅಥವಾ ಫುಲ್ ಡೇ ಸ್ಲೀಪು. ನಾನು ಕೂಡ ಅದೇ ಸೈಕಲಲ್ಲಿದ್ದೆ. ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಬೆಂಗಳೂರು ಹತ್ರ ಇರುವ ಒಂದು ಲೆಜೆಂಡರಿ ಟ್ರೆಕ್ಕಿಂಗ್ಗೆ ಹೊರಟಿದ್ವಿ. ಅದೇ ಸಾವಣದುರ್ಗ. ಏಷ್ಯಾಸ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಹಿಲ್ಸಲ್ಲಿ ಒಂದು ಅಂತ ಫೇಮಸ್ಸು. ಫೋಟೋ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಲೈವಲ್ಲಿ ನೋಡಿದ್ಮೇಲೆ ಫೋಟೋಗಳೆಲ್ಲ ಸ್ಕ್ಯಾಮ್ ಅನ್ಸೋ ಲೆವೆಲ್‌ಗೆ ಬ್ಯೂಟಿ ಇದೆ. ಬಸ್ ಒಳಗೆ ಡಿಫ್ರೆಂಟ್ ವೈಬು. ಕೆಲವರು ಆಲ್ರೆಡಿ ಟ್ರೆಕ್ ಎಕ್ಸ್ಪರ್ಟ್ಸು, ಕೆಲವರು ಫಸ್ಟ್ ಟೈಮರ್ಸು, ಕೆಲವರು ಸ್ನ್ಯಾಕ್ಸ್ ಬ್ಯಾಗ್ ಓಪನ್ ಮಾಡಿದ್ರು, ಕೆಲವರು ರೀಲ್ಸ್ ಸ್ಕ್ರಾಲ್ ಮಾಡ್ತಾಯಿದ್ರು, ಮತ್ತು ಕೆಲವರು ಟ್ರೆಕ್ಕಿಗೆ ಬಂದರೂ ಕೂಡ ಸೀಟ್ ಸಿಕ್ಕಿದ ಕೂಡಲೇ ಮಲಗಿದ್ರು. ನಾನು ಮಾತ್ರ ಎಕ್ಸೈಟ್‌ಮೆಂಟಲ್ಲಿ ವಿಂಡೋ ಸೈಡ್ ಕೂತ್ಕೊಂಡು ರೂಟ್ ನೋಡ್ತಾ ಇದ್ದೆ. ಸ್ಲೋಲಿ ಬೆಂಗಳೂರು ಸಿಟಿ ಲೈಟ್ಸ್ ಡಿಸಿಪೇರ್ ಆಗ್ತಾ ಹೋದವು. ಕೋಲ್ಡ್ ಬ್ರೀಸು, ಎಂಪ್ಟಿ ರೋಡ್ಸು, ನೋ ಟ್ರಾಫಿಕ್ಕು. ಆ ಫೀಲಿಂಗಿಗೆ ಬೇರೆ ಲೆವೆಲ್ ವೈಬ್ ಇರುತ್ತೆ. ಅಲ್ಲಿ ಹೋಗಿ ಡೆಸ್ಟಿನೇಷನ್ 3:00ಗೆ ರೀಚ್ ಆದ್ವಿ. 5:30 ತನಕ ನಾವು ಬಸ್ಸಲ್ಲೇ ಕಾಯ್ತಾ ಕೂತ್ಕೊಂಡಿದ್ವಿ. ಕತ್ಲೆ, ಡಾರ್ಕ್ ಸ್ಕೈ, ಫ್ರೆಶ್ ಏರ್ ಮತ್ತು ಡಿಸ್ಟೆನ್ಸಲ್ಲಿ ಜೇಮ್ಸ್ ಲೇಔಟ್. ಫಸ್ಟ್ ನೋಡಿದಾಗ ಒಂದು ಥಾಟ್ ಬಂತು. ಗುರು, ನಾವು ನಿಜವಾಗ್ಲೂ ಅಷ್ಟು ಮೇಲೆ ಹೋಗ್ತೀವಾ? ಆಗತ್ತಾ? ಸಾವಣದುರ್ಗ ಜಸ್ಟ್ ಟ್ರೆಕ್ಕಿಂಗ್ ಸ್ಪಾಟ್ ಅಲ್ಲ, ಹಿಸ್ಟ್ರಿ ಕೂಡ ತುಂಬ ರಿಚ್ ಇದೆ. ಈ ಏರಿಯಾ ಒನ್ಸ್ ಕೆಂಪೇಗೌಡ ಪೀರಿಯಡಲ್ಲಿ ಸ್ಟ್ರಾಟಜಿಕ್ ಫೋರ್ಟ್ ರೀಜನ್ ಆಗಿತ್ತು. ಲೇಟರ್ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಪೀರಿಯಡಲ್ಲಿ ಕೂಡ ಇಂಪಾರ್ಟೆನ್ಸ್ ಇತ್ತು. 1790ನಲ್ಲಿ ಬ್ರಿಟಿಷ್ ಜನರಲ್ ಕಾರ್ನ್ ವಾಲಿಸ್ ಈ ಫೋರ್ಟ್ ಏರಿಯಾ ಕ್ಯಾಪ್ಚರ್ ಮಾಡಿದ್ರು ಅಂತ ಹಿಸ್ಟ್ರಿ ಹೇಳುತ್ತೆ. ಇವತ್ತು ಫೋರ್ಟ್ ರಿಮೇನ್ಸ್ ಜಾಸ್ತಿ ಸಿಗಲ್ಲ, ಆದರೆ ಹಿಲ್ ಸ್ಟ್ರಕ್ಚರ್ ನೋಡಿದ್ರೆ ಯಾಕೆ ಮಿಲಿಟರಿ ಪಾಯಿಂಟ್ ಆಗಿತ್ತು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಸಾವನದುರ್ಗ ಏಷ್ಯಾಸ್ ಲಾರ್ಜೆಸ್ಟ್ ಮೊನೊಲಿಥಿಕ್ ಹಿಲ್ಸ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಿಸ್ಟೆನ್ಸಿಂದ ನೋಡಿದ್ರೆ ಯಾರೋ ಅರ್ತ್ ಮೇಲೆ ಜೈಂಟ್ ಸ್ಟೋನ್ ಡ್ರಾಪ್ ಮಾಡಿಬಿಟ್ರಾ ಅನ್ಸೋ ಹಾಗಿರುತ್ತೆ. ಇವೆಲ್ಲ ನನಗೂ ಗೊತ್ತಿರಲಿಲ್ಲ. ಚಾಟ್ ಜಿಪಿಟಿ ಎಲ್ಲ ಹೇಳ್ಕೊಡ್ತು. ಶಾರ್ಪ್ 6 AM ಟ್ರೆಕ್ ಸ್ಟಾರ್ಟ್ ಆಯಿತು. ಬಿಗಿನಿಂಗಲ್ಲಿ ಎನರ್ಜಿ ಫುಲ್ಲು. ಸೆಲ್ಫೀಸು, ಗ್ರೂಪ್ ಫೋಟೋಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು. ನಾನಂತೂ ವೀಲಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದು. ಈಸಿ ಟ್ರೆಕ್ ಗುರು ಅನ್ನೋ ಕಾನ್ಫಿಡೆನ್ಸು. ಫಸ್ಟ್ 10 ನಿಮಿಷ ಸೂಪರ್ ಸ್ಮೂತು. ಫಸ್ಟ್ 20 ನಿಮಿಷ ಕೂಡ ಓಕೆ. 30 ನಿಮಿಷ ಆದಮೇಲೆ ಬಾಡಿ ರಿಯಾಲಿಟಿ ಚೆಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಾವನದುರ್ಗ ಟ್ರೆಕ್ ಫುಲ್ಲು ಗ್ರನೈಟ್ ರಾಕು. ಸೊ ಕಾಂಕ್ರೀಟ್ ಸ್ಟೆಪ್ಸ್ ಇಲ್ಲ, ನ್ಯಾಚುರಲ್ ಆಗಿರೋ ರಾಕ್ ಸರ್ಫೇಸ್ ಇದೆ. ಸೊ ಟ್ರೀ ಶೇಡ್ ಕೂಡ ತುಂಬ ಲಿಮಿಟೆಡು, ಲಾಸ್ಟಲ್ಲಿ ಸಿಗುತ್ತೆ. ಸನ್ರೈಸ್ ಆಗ್ತಾ ಇದ್ದಂತೆ ಟ್ರೆಕ್ ಚಾಲೆಂಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಸ್ಟೇಜಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಮನೆಯಲ್ಲಿ ಮಲಗಿಲ್ಲ ಅಂತ. ಫ್ರೆಂಡ್ಸ್ ಮುಖ ನೋಡಿದ್ರೆ ಅವ್ರಿಗೂ ಅದೇ ಫೀಲಿಂಗ್ ಇತ್ತು. ಇದ್ರ ಮಧ್ಯ ನಮ್ಮ ಟ್ರೆಕ್ ಲೀಡರು ಇಡೀ ಗ್ರೂಪಿಗೆ ಮೋಟಿವೇಶನ್ ಕೊಡ್ತಾ ಇದ್ದ. ಆ ಥರದವನೊಬ್ಬ ಗ್ರೂಪಲ್ಲಿ ಇದ್ದೇ ಇರ್ತಾನೆ. ಗೈಸ್ ಇನ್ನೇನು ರೀಚ್ ಆಗೇ ಬಿಟ್ವಿ, ಇನ್ನೇನು 10 ನಿಮಿಷ, ಲಾಸ್ಟ್ ಸ್ಟ್ರೆಚ್ಚು, ಈ ಥರ ಮೋಟಿವೇಶನ್ ಕೊಡ್ತಾನೇ ಇದ್ದ. ಆದರೆ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ, ಅವ್ನ ಮಾತ್ರ ಬಿಲೀವ್ ಮಾಡಬೇಡಿ. ಇನ್ನೊಂದು 40 ನಿಮಿಷ ಅಂತೂ ಆಗೇ ಆಗುತ್ತೆ. ಹಾನೆಸ್ಟ್ಲಿ ಆ ಎಂಕರೇಜ್ಮೆಂಟ್ ಇಲ್ಲ ಅಂದರೂ ಟ್ರೆಕ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್: ಸಾವನದುರ್ಗಕ್ಕೆ ಡೈರೆಕ್ಟಾಗಿ ಹೋಗಿ ಸ್ಟ್ರೆಕ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ, ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆಗ್ಯುಲೇಷನ್ಸ್ ಟೈಮ್ಗೆ ಚೇಂಜ್ ಆಗ್ತಾ ಇರುತ್ತೆ. ಪರ್ಮಿಟ್ ರಿಕ್ವೈರ್ಮೆಂಟ್ಸ್ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ, ಅದು ಬೇಕೇ ಬೇಕು. ಟ್ರೆಕ್ಕಿಗೆ ಹೋಗೋ ಮುಂಚೆ ಲೇಟೆಸ್ಟ್ ಟೂಲ್ ಚೆಕ್ ಮಾಡೋದು ಬೆಟರು. ನಾವು ನಮ್ಮ ಟ್ರಿಪ್ ಜೊತೆ ಬಂದಿರೋದ್ರಿಂದ ಪರ್ಮಿಟ್ಸ್, ರಿಜಿಸ್ಟ್ರೇಷನ್ಸು ಮತ್ತು ಲಾಜಿಸ್ಟಿಕ್ಸ್ ಎಲ್ಲ ಅವರೇ ಹ್ಯಾಂಡಲ್ ಮಾಡಿದರು. ಹಾನೆಸ್ಟ್ಲಿ ಬಿಗಿನರ್ಸ್ಗೆ ಗೈಡ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಸಾವನದುರ್ಗ ಓಪನ್ ರಾಕ್ ಟೆರೇನು. ಮಿಸ್ಟ್ ಬಂದರೆ ಅಥವಾ ಅನ್ಫೆಮಿಲಿಯರ್ ರೂಟ್ ಇದ್ದರೆ ಕನ್ಫ್ಯೂಷನ್ ಆಗ್ಬೋದು, ಜಾರಬಹುದು. ಸೇಫ್ಟಿಗೆ ಟ್ರೆಕ್ ಲೀಡರ್ಸ್ ಮತ್ತು ಗೈಡ್ಸ್ ತುಂಬ ಹೆಲ್ಪ್ ಆಗ್ತಾರೆ. ಬರ್ತಾ ರಾಕ್ ಸೆಕ್ಷನ್ಸು ಸ್ಟೀಪ್ ಆಗ್ತಾ ಹೋಗುತ್ತೆ, ಹಾರ್ಟ್ ಬೀಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ವಾಟರ್ ಲೆವೆಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಎಕ್ಸೈಟ್ಮೆಂಟು ಡಬಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇನ್ನೇನು ಪೀಕ್ ಹತ್ರ ಬರ್ತಾ ಇರುತ್ತೆ. ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಅಂತೂ ಬೇಕೇ ಬೇಕು. ಫ್ಯಾಷನ್ಸ್ಗೆ ಅಂತ ವೈಟ್ ಶೂಸು ಎಲ್ಲ ಹಾಕ್ಕೊಂಬಂದರೆ ಗೋವಿಂದ. ಗ್ರಿಪ್ ಇರೋ ಶೂಸು ನಿಮ್ಮ ಲೈಫ್ ಸೇವರ್ ಕೂಡ. ಮಳೆಗಾಲದಲ್ಲಂತೂ ಈ ಟ್ರೆಕ್ಕಿಂಗ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ರಾಕ್ ಸರ್ಫೇಸು ಸ್ಲಿಪ್ಪರಿ ಆಗ್ಬೋದು. ಮಜಾ ಏನಪ್ಪ ಅಂದರೆ ಮೇಲೆ ಕ್ಲೈಂಬ್ ಮಾಡ್ತಾ ಲೈಫ್ ಡಿಸಿಷನ್ಸ್ ಎಲ್ಲ ಒಂದು ಜೊತೆ ರಿಗ್ರೆಟ್ ಮಾಡ್ತಾ ಹೋಗ್ತೀರಾ. ಮನೆಯಲ್ಲೇ ಇರ್ಬೋದಾಗಿತ್ತು, ಯಾಕೆ ಬಂದ್ವಿ, ವೀಕೆಂಡ್ ನಿದ್ದೆ ಹಾಳಾಯಿತು ಅಂತೆಲ್ಲ ಯೋಚನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆದರೆ ಯಾವಾಗ ಒಂದ್ಸಲಿ ಪೀಕ್ ರೀಚ್ ಆಗ್ತಿರೋ ಒಂಥರ ಮೋಟಿವೇಶ್ನಲ್ ಸ್ಪೀಕರ್ ಆಗೋಗ್ಬಿಡ್ತೀರ. ಲೈಫ್ ಅಂದರೆ ಚಾಲೆಂಜ್ ಗುರು, ಜರ್ನಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಡೆಸ್ಟಿನೇಷನ್ಸ್ ಅಂತ ಕೋಟ್ಸ್ಗಳೆಲ್ಲ ನಿಮ್ಮ ತಲೆಯಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೋಕ್ಕೆ ಶುರು ಮಾಡ್ತೀರಾ. ಅದ್ರ ಕೊನೆಗೆ ನೀವು ಆ ಪೀಕ್ ಮುಟ್ಟಿದಾಗ ಆ ಮೂಮೆಂಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಯಾಕಂದರೆ ನಿಮ್ಮ ಇಡೀ ದೇಹ ಸುಸ್ತಾಗಿರುತ್ತೆ, ಕಾಲೆಲ್ಲ ನೋವ್ತಾ ಇರುತ್ತೆ, ನೀವು ಇಡೀ ದೇಹ ಫುಲ್ಲು ಬೆವರು ತುಂಬಿಕೊಂಡಿರುತ್ತೆ. ಆದರೆ ನಿಮ್ಮ ಮನಸ್ಸು 100% ಹ್ಯಾಪಿಯಾಗಿರುತ್ತೆ.
ಟಾಪಿಂದ ನೋಡ್ತಾ ಇದ್ದರೆ ಇಡೀ ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ಕಾಣಿಸ್ತಾ ಇರುತ್ತೆ. ಹಸಿರಾದ ಕಾಡುಗಳು, ಸಣ್ಣ ಸಣ್ಣ ವಿಲೇಜ್ಗಳು, ಕೆರೆಗಳು, ಆಕಾಶ ಮತ್ತು ಆ ಕೂಲ್ ಬ್ರೀಸು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಫ್ರೀ ಥೆರಪಿ. ಸಿಟಿ ಸ್ಟ್ರೆಸ್ಸಿಗೆ ನ್ಯಾಚುರಲ್ ಆಗಿ ರಿಸೆಟ್ ಬಟನ್ ಒದ್ದಂಗಿರುತ್ತೆ. ನಾವು ಸಿಟಿಲಿ ಸ್ಟ್ರೆಸ್ ರೆಡ್ಯೂಸ್ ಮಾಡೋಕ್ಕೆ ಫೋನ್ ಯೂಸ್ ಮಾಡ್ತೀವಿ, ಆದರೆ ಇಲ್ಲಿ ಬಂದಮೇಲೆ ಫೋನ್ ಪಾಕೆಟಲ್ಲಿರುತ್ತೆ. ನೇಚರ್ ಇಟ್ ಸೆಲ್ಫ್ ಥೆರಪಿ ಆಗುತ್ತೆ. ಸಿಗ್ನಲ್ ವೀಕ್ ಆಗಿರುತ್ತೆ, ಬಟ್ ಮೈಂಡು ಸ್ಟ್ರಾಂಗ್ ಆಗಿರುತ್ತೆ. ಒಂದು ಥಿಂಗ್ ರಿಯಲೈಸ್ ಆಯಿತು, ನಾವು ಪೀಕ್ ಮುಟ್ಟೋದು ಸಕ್ಸಸ್ ಅಲ್ಲ, ಪೀಕ್ ರೀಚ್ ಮಾಡೋವರೆಗೂ ಕಂಟಿನ್ಯೂ ಮಾಡೋದಿದೆಯಲ್ಲ ಅದು ಸಕ್ಸಸ್ಸು ಅಂತ. ಲೈಫ್ ಕೂಡ ಅದೇ ಅಲ್ವಾ, ಒಂದೊಂದು ಸ್ಟೆಪ್ಪು, ಒಂದೊಂದು ಸ್ಟ್ರಗಲು, ಒಂದೊಂದು ಬ್ರೇಕು. ಫೈನಲಿ ಆ ಬ್ಯೂಟಿಫುಲ್ ವ್ಯೂ ಸಾವಂದುರ್ಗ ಟ್ರೆಕ್ ಅದನ್ನು ರಿಮೈಂಡ್ ಮಾಡುತ್ತೆ. ಫೈನಲಿ ಟ್ರೆಕ್ ಮುಗೀತು. ಪೀಕ್ ಮುಟ್ಟಿದ ಮೇಲೆ ಫೋಟೋ ಸೆಷನ್ ಮುಗೀತು. ಕೆಲವರು ಡ್ರೋನ್ ಶಾಟ್ಸ್ ತೊಗೊಂಡ್ರು, ರೀಲ್ಸ್ ಮಾಡಿದ್ರು, ಕೆಲವರು ಹಾಗೆ ಕೂತ್ಕೊಂಡು ಸಂತನ ಥರ ಧ್ಯಾನ ಮಾಡ್ತಾಯಿದ್ರು. ಈಗ ರಿಟರ್ನ್ ಜರ್ನಿ. ಕೆಳಗೆ ಬರೋದು ಈಸಿ ಅಂತ ಅನ್ಕೋಬಹುದು, ಆದರೆ ತುಂಬ ಕೇರ್ಫುಲ್ ಆಗಿರಬೇಕು, ಎಸ್ಪೆಷಲಿ ಸ್ಟೀಪ್ ರಾಕ್ ಸೆಕ್ಷನ್ಸಲ್ಲಿ. ಸೇಫ್ಟಿ ಆಲ್ವೇಸ್ ಫಸ್ಟ್. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಇಳಿದ್ರೆ ಆರಾಮಾಗಿ ಮುಟ್ತೀವಿ. ಓವರಾಲ್ ನಮ್ಮ ಟ್ರಿಪ್ ಎಕ್ಸ್ಪೀರಿಯನ್ಸ್ ಸೂಪರ್ ಸ್ಮೂತ್ ಆಯಿತು. ನೈಟ್ ಪಿಕಪ್ಪು, ಕಂಫರ್ಟಬಲ್ ಟ್ರಾನ್ಸ್ಪೋರ್ಟು, ಟ್ರೆಕ್ ಕೋಆರ್ಡಿನೇಷನ್ನು, ಗ್ರೂಪ್ ಮ್ಯಾನೇಜ್ಮೆಂಟು, ಪರ್ಮಿಟ್ಸು ಇವೆಲ್ಲ ಪ್ರಾಪರಾಗಿ ಆರ್ಗನೈಸ್ ಮಾಡಿದರು. ಫಸ್ಟ್ ಟೈಮ್ ಟ್ರೆಕ್ ಮಾಡೋರಿಗೆ ಈ ಥರ ಆರ್ಗನೈಸ್ ಗ್ರೂಪ್ಸ್ ತುಂಬ ಯೂಸ್ಫುಲ್ಲು. ಓವರಾಲ್ ಸಾವಂದುರ್ಗ ಬಿಗಿನರ್ ಫ್ರೆಂಡ್ಲಿ ಟ್ರೆಕ್ಕು, ಆದರೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ವಾಟರ್ ಕ್ಯಾರಿ ಮಾಡಿ, ಗುಡ್ ಶೂಸ್ ಹಾಕ್ಕೊಳ್ಳಿ, ಗೈಡ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ, ನೇಚರ್ ಕ್ಲೀನಾಗಿ ಇಟ್ಕೊಳ್ಳಿ, ಪ್ಲಾಸ್ಟಿಕ್ ಹಾಕಬೇಡಿ. ಯಾಕಂದರೆ ನೆಕ್ಸ್ಟ್ ಜನರೇಷನ್ ಕೂಡ ಈ ಬ್ಯೂಟಿನ ಎಂಜಾಯ್ ಮಾಡಬೇಕು. ಕಾರ್ಪೊರೇಟ್ ಸ್ಟ್ರೆಸ್ಸಿಗೆ ಕಂಟ್ರೋಲ್ ಆಲ್ ಡಿಲೀಟ್ ಬೇಕು ಅಂದರೆ ಸಾವಂದುರ್ಗ ಪರ್ಫೆಕ್ಟ್ ಆಪ್ಷನ್. ಕ್ಯಾಲರೀಸ್ ಬರ್ನ್ ಆಗುತ್ತೆ, ಫೋಟೋಸ್ ಸಿಗುತ್ತೆ, ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ, ಮತ್ತು ಇಂಪಾರ್ಟೆಂಟಾಗಿ ಮೈಂಡ್ ರಿಫ್ರೆಶ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫೇವ್ರೆಟ್ ಕರ್ನಾಟಕ ಟ್ರೆಕ್ಕಿಂಗ್ ಪ್ಲೇಸ್ನ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ಥರ ಟ್ರಾವೆಲ್ಲು, ಟ್ರೆಕ್ಕಿಂಗು, ಫುಡ್ಡು ಮತ್ತು ಅಡ್ವೆಂಚರ್ ಕನ್ನಡಿಗೆ ನಮ್ಮ ಜೊತೆ ಇರಿ. ನೆಕ್ಸ್ಟ್ ಅಡ್ವೆಂಚರಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಕ್ಯೂರಿಯಸ್, ಸ್ಟೇ ಅಡ್ವೆಂಚರಸ್. ನಮಸ್ಕಾರ.